ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಬೆಂಗಳೂರಿನ ರಸ್ತೆ ದುರಸ್ತಿ ಕುರಿತು ಇತ್ತೀಚೆಗೆ ರಾಜಕಾರಣಿಗಳು ಹಾಗೂ ಬಯೋಕಾನ್ ಮುಖ್ಯಸ್ಥೆ ಮಧ್ಯೆ ಜಟಾಪಟಿಯೇ ನಡೀತಾ ಇದೆ. ಕಿರಣ್ ಮಂಜುದಾರ್ ಶಾ ಬೆಂಗಳೂರಿನ 10 ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಿದ್ದಾರೆ ಎನ್ನುವಂತಹ ವರದಿಯಾದಂತಹ ಬೆನ್ನಲ್ಲೇ ಈ ಕುರಿತು ಪಿ ಚಿದಂಬರಂ ಕೂಡ ಟ್ವೀಟ್ ಮಾಡಿ ಕಿರಣ್ ಮಂಜುದಾರ್ ಅವರ ಈ ನಿರ್ಧಾರ ಮೆಚ್ಚುಗೆಗೆ ಪಾತ್ರವಾದದ್ದು, ಸರ್ಕಾರ ರಸ್ತೆ ದುರಸ್ತಿಯ ಮೇಲ್ವಿಚಾರಣೆಯನ್ನ ಮಂಜುದಾರ್ಗೆ ವಹಿಸಬೇಕು ಅಂತ ಹೇಳಿದ ಬೆನ್ನಲ್ಲೇ ಮತ್ತೆ ವರದಿ ಆಗ್ತಾ ಇದ್ದಂತೆ ಇದರಿಂದ ಎಚ್ಚೆತ್ತುಕೊಂಡಂತಹ ಕಿರಣ್ ಮಂಜುದಾರ್ ಶಾ ನಾನು ರಸ್ತೆ ಅಭಿವೃದ್ಧಿ ಮಾಡ್ತೇನೆ ವರದಿಗಳಿಗೆ, ಮಾಧ್ಯಮಗಳ ವರದಿಗಳಿಗೆ ಮೂಲ ಯಾವುದು ಅಂತ ಇದೀಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ಕಾಮೆಂಟ್ಗಳಲ್ಲಿ ಮಂಜುದಾರ್ ಕನ್ನಡದವರಲ್ಲ ಅಂತ ಹೇಳುವವರಿಗೆ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ, ನಾನು ಹೆಮ್ಮೆಯ ಕನ್ನಡತಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಹಾಗೂ ಕರ್ನಾಟಕ ಸರ್ಕಾರದ ನಡುವೆ ಬೆಂಗಳೂರಿನ ರಸ್ತೆ ಕುರಿತು ಜಟಾಪಟಿ ನಡೀತಾ ಇದ್ದು, ಈ ಬೆನ್ನಲ್ಲೇ ಕಿರಣ್ ಮಂಜುದಾರ್ ಶಾ ಬೆಂಗಳೂರಿನ 10 ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಿದ್ದಾರೆ ಎನ್ನುವಂತಹ ವರದಿ ಏನಿತ್ತು, ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕಿರಣ್, ನಾನು ರಸ್ತೆಗಳನ್ನ ಅಭಿವೃದ್ಧಿಪಡಿಸೋದಾಗಿ ಹಲವು ಮಾಧ್ಯಮಗಳು ಸುದ್ದಿಯನ್ನ ವರದಿ ಮಾಡ್ತಾ ಇದೆ, ಆದ್ರೆ ಅದಕ್ಕೆ ಸೂಕ್ತ ಮೂಲ ಹಂಚಿಕೊಳ್ಳಿ ಅಂತ ಹೇಳೋ ಮೂಲಕ ರಸ್ತೆ ದುರಸ್ತಿ ಮಾಡ್ತಾರೋ ಇಲ್ಲವೋ ಎನ್ನುವಂತಹ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕಿದಂತಿದೆ. ಬಯೋಕಾನ್ ಮುಖ್ಯಸ್ಥೆ ಬೆಂಗಳೂರಿನ 10 ರಸ್ತೆಗಳನ್ನ ಅಭಿವೃದ್ಧಿಪಡಿಸುತ್ತಾರೆಂದು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇತ್ತು. ಅಷ್ಟೇ ಅಲ್ಲದೆ ಈ ವರದಿಗಳನ್ನ ಆಧರಿಸಿ ಪಿ ಚಿದಂಬರಂ ಬೆಂಗಳೂರು ರಸ್ತೆ ದುರಸ್ತಿಗೆ ಕಿರಣ್ ಮಂಜುದಾರ್ ಶಾ ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡುವುದಕ್ಕೆ ಮುಂದಾಗ್ತಾ ಇರುವುದು ನಿಜಕ್ಕೂ ಬಹಳ ಸಂತೋಷದ ಹೆಮ್ಮೆಯ ವಿಚಾರ. ಸರ್ಕಾರ ರಸ್ತೆ ದುರಸ್ತಿಗೆ ಟೆಂಡರ್ ಕರೆದು ಕಿರಣ್ ಮಂಜುದಾರ್ ಶಾ ರಂತಹ ಉದ್ಯಮಿಗಳಿಗೆ ಮೇಲ್ವಿಚಾರಣೆಯ ಹೊಣೆಯನ್ನ ವಹಿಸಿ ಅಂತ ಟ್ವೀಟ್ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತಹ ಕಿರಣ್ ಈ ವರದಿಗಳ ಕುರಿತು ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ವರದಿಗಳಿಗೆ ಸೂಕ್ತ ಮೂಲ ನೀಡಿ. ಈ ವರದಿಗಳು ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ಟ್ವೀಟ್ ಮಾಡಿದ್ದಾರೆ ಕಿರಣ್ ಮಂಜುದಾರ್. ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮುಂದಾದ ಕಿರಣ್ ಮಂಜುದಾರ್ ಶಾ ಎನ್ನುವಂತಹ ವರದಿ ಏನಿತ್ತು, ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಪಿ ಚಿದಂಬರಂ ಶೀರ್ಷಿಕೆಯಡಿ ವರದಿಯಾಗಿರುವ ಸುದ್ದಿಯ ಕುರಿತು ಮಾಧ್ಯಮಗಳು ಸುದ್ದಿಯನ್ನು ಹೇಗೆ ಕಲ್ಪನೆ ಮಾಡಿ ಬಿತ್ತರ ಮಾಡ್ತಾ ಇದೆ ಎಂಬುದನ್ನ ನಾನು ಆಶ್ಚರ್ಯದಿಂದ ನೋಡ್ತಾ ಇದ್ದೇನೆ. ದಯವಿಟ್ಟು ಅವರು ಬೆಂಗಳೂರು ರಸ್ತೆಗಳ ದುರಸ್ತಿಗೆ ನಾನು ಸಹಾಯ ಮಾಡುವುದಾಗಿ ಹೇಳಿದ ಮಾಹಿತಿಯ ಮೂಲವನ್ನ ಹಂಚಿಕೊಳ್ಳೋದಕ್ಕೆ ಕೇಳಿ ಅಂತ ಬರೆದುಕೊಳ್ಳೋ ಮೂಲಕ ರಸ್ತೆ ಅಭಿವೃದ್ಧಿ ಕುರಿತು ತಮ್ಮ ನಿಲುವನ್ನ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಇದು ರಸ್ತೆ ಅಭಿವೃದ್ಧಿ ಪಡಿಸ್ತಾರೋ ಇಲ್ಲವೋ ಎನ್ನುವಂತ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ. ಇನ್ನು ರಸ್ತೆ ಅಭಿವೃದ್ಧಿ ಕುರಿತು ಬಿತ್ತರವಾದ ವರದಿಗಳಲ್ಲಿ ಏನಿತ್ತು ಹಾಗಾದ್ರೆ ಅಂತ ನೋಡೋದಾದ್ರೆ, ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಹಾಗೂ ಸರ್ಕಾರದ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ನಂತಹ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸರ್ಕಾರದ ಕೈಯಲ್ಲಿ ರಸ್ತೆ ಅಭಿವೃದ್ಧಿ ಸಾಧ್ಯವಾಗದೇ ಇದ್ರೆ ಒಂದು ವೇಳೆ ತಾವೇ ತಮ್ಮ ಸ್ವಂತ ಖರ್ಚಿನಲ್ಲಿ ಕನಿಷ್ಠ 10 ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಹೇಳಿರುವುದಾಗಿ ವರದಿ ಆಗಿತ್ತು. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ಡಿಸಿಎಂ, ಖಾಸಗಿ ಕಂಪನಿಗಳು ರಸ್ತೆ ರಿಪೇರಿ ಮಾಡಿಸೋದಕ್ಕೆ ಮುಂದೆ ಬಂದ್ರೆ ಅವರಿಗೆ ಖಂಡಿತವಾಗಿಯೂ ನಾವು ವೆಲ್ಕಮ್ ಮಾಡ್ತೀವಿ, ಅವರಿಗೆ ಸರ್ಕಾರದಿಂದ ಏನು ಅನುಕೂಲ ಕೊಡಬೇಕು ಅದನ್ನ ಕೊಡ್ತೀವಿ ಎಂದಿದ್ರು. ಇನ್ನು ಈ ಬಗ್ಗೆ ವರದಿಯಾದಂತಹ ಕೆಲ ದಿನಗಳ ಬಳಿಕ ದೀಪಾವಳಿಯಂದು ಕಿರಣ್ ಸಿಎಂ ಡಿಸಿಎಂ ಭೇಟಿ ಮಾಡಿದ್ದು ಈ ವರದಿಗಳಿಗೆ ಪುಷ್ಟಿ ನೀಡುವಂತೆ ಮಾಡಿತ್ತು. ಇನ್ನು ಚಿದಂಬರಂ ಟ್ವೀಟ್ನಲ್ಲಿ ಅಂಥದ್ದೇನಿತ್ತು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಕಿರಣ್ ರಸ್ತೆ ದುರಸ್ತಿ ಮಾಡಿಸಲಿದ್ದಾರೆ ಎನ್ನುವಂತಹ ಟ್ವೀಟ್ ಮಾಡಿ ಕಿರಣ್ ಮಂಜುದಾರ್ ಶಾ ಅವರು ಬೆಂಗಳೂರಿನ ಕೆಲವು ರಸ್ತೆಗಳ ಅಭಿವೃದ್ಧಿಗೆ ಹಣ ನೀಡುವ ಪ್ರಸ್ತಾಪನೆಯನ್ನ ನಾನು ಆಸಕ್ತಿಯಿಂದ ಗಮನಿಸಿದ್ದೇನೆ, ಇದೊಂದು ಉತ್ತಮ ಕೊಡುಗೆ, ಅಭಿನಂದನೆಗಳು. ಆದ್ರೆ ನಮ್ಮ ಸಾರ್ವಜನಿಕ ಕಾಮಗಾರಿಗಳ ಸಮಸ್ಯೆ ಹಣದ ಕೊರತೆಯಲ್ಲ, ಬದಲಿಗೆ ಆ ಕಾಮಗಾರಿಯನ್ನ ಕಾರ್ಯಗತಗೊಳಿಸೋದ್ರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರು. ನನಗೆ ಕನ್ನಡ ಮಾತನಾಡೋದಕ್ಕೆ ಮಾತ್ರವಲ್ಲ ಬರೆಯೋದಕ್ಕೂ ಕೂಡ ಬರುತ್ತೆ ಅಂತ ಕಿರಣ್ ಹೇಳಿದ್ದಾರೆ. ಇನ್ನು ಈ ಚರ್ಚೆಗಳ ಬೆನ್ನಲ್ಲೇ ಕೆಲವರು ಕಿರಣ್ ಅವರ ಟ್ವೀಟ್ಗಳಲ್ಲಿ ಅವರು ನಮ್ಮ ಕನ್ನಡದವರಲ್ಲ ಅಂತ ಕಾಮೆಂಟ್ಸ್ಗಳನ್ನ ಮಾಡೋ ಮೂಲಕ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಕಿರಣ್, ನಾನು ಈ ನಗರದಲ್ಲೇ ಹುಟ್ಟಿದ್ದೇನೆ, 7 ದಶಕಗಳಿಂದ ಈ ನಗರದಲ್ಲಿ ಪ್ರೀತಿಯಿಂದ ನೆಲೆಸಿದ್ದೇನೆ, ನಾನು ಕನ್ನಡ ಸಂಸ್ಕೃತಿಯನ್ನ ಪ್ರೀತಿಸಿದ್ದೇನೆ ಹಾಗೂ ಈ ಅದ್ಭುತ ಭಾಷೆಯನ್ನ ನನಗೆ ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೆ ಸುಲಲಿತವಾಗಿ ಬರುತ್ತೆ. ನಾನು ಹೆಮ್ಮೆಯ ಕನ್ನಡತಿ. ಕರ್ನಾಟಕದ ಬಗೆಗಿನ ನನ್ನ ನಿಷ್ಠೆಯನ್ನ ಪ್ರಶ್ನಿಸುವ ಯಾರಿಗೂ ನಾನು ಉತ್ತರಿಸಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಕಾಮೆಂಟ್ ಮಾಡಿದವ್ರಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಕಿರಣ್. ಒಟ್ಟಾರೆ ಮಾಧ್ಯಮಗಳಲ್ಲಿನ ವರದಿಗಳ ಕುರಿತು ಕಿರಣ್ ಮಂಜುದಾರ್ ಅವರ ಈ ಟ್ವೀಟ್ ಅವರು ರಸ್ತೆ ಅಭಿವೃದ್ಧಿ ಪಡಿಸ್ತಾರೋ ಇಲ್ಲವೋ ಎನ್ನುವಂತಹ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿರೋದಂತೂ ಸುಳ್ಳಲ್ಲ. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.